ಹಾಯ್ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಶುಭೋದಯ ನೋಡ್ರಿ, ಬೆಳಗಿನ ಶುಭೋದಯ. ಗಿಡ್ಡ ನೋಡ್ರಿ ಹಾಲು ತೊಗೊಂಬರಕ್ಕೆ ಕಳಿಸಿದ್ದೆ, ಕಾಮನಿ ಔಷಧಕ್ಕೆ ಹೋಗೋಕ್ಕಿದ್ರಿ. ಅಲ್ಲಿ ಹಾಲು ಇಲ್ಲ ಅಂದ್ರತ್ರಿ ಹೊಳೆ ಬರಾಕತ್ತಾನ್ರಿ. ಇಲ್ಲತ್ತ ಹಾಲು ಮತ್ತು ಹೆಂಗೆ ಮಾಡೋದಪ್ಪ, ಏನು ಎಲ್ಲಿ ತೊಗೊಂಡ್ಬಾರ್ದು ಹಾಲು? ನಿಮ್ಮ ಆಡು ಹಿಡ್ತೈತಿನ ಹಿಂಗೆ ಮಾಡೇನು ತೊಂಬವು ಇಸ್ಸ ತೊಂಬ ಇಸ್ಸ ತೊಂಬ ಔಷಧಕ್ಕೆ ಬೇಕಾಗ್ಯಾವ. ಕಾಮನಿ ಔಷಧಕ್ಕೆ ಆಡಿನ ಹಾಲಿನಾಗ ಕೊಡ್ತಾರೆ ಔಷಧ. ಅದಕ್ಕೆ ಹಾಲು ತೊಗೊಂಬಾತ್ ಕಳಿಸಿದ್ದಾರೆ ಅಲ್ಲಿ. ಹೌದು, ಏನು ಆಡು ಮರಿ ಕುಡ್ದೈತೆ ಗೊತ್ತಿಲ್ಲ ರೀ. ಹಾಲು ಕೊಡಲಿಲ್ಲ ಬಂದ. ನಿನ್ನೆ ವಾರ ಕೊಟ್ಟಿದ್ರೆ ರವಿವಾರ ದಿನ. ಇವತ್ತು ಗುರುವಾರ ಮತ್ತೆ ಕೊಡಿಸ್ಕೋಬೇಕಂತ ಮಾಡಿದ್ದಾರೆ. ಇನ್ನೂ ಏನೂ ಕೆಲಸ ಇಲ್ಲ ರೀ. ಈಗ ಎದ್ದನು ಬರ್ರಿ ಇವತ್ತಿನ ಡೇ ಹಂಗೆ ಹೋಗ್ಕೋತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡ್ರಿ. ನೋಡ್ರಿ ಈ ಮನೆಕ್ಕಿಂತ ಸ್ವಲ್ಪ ಕಣ್ಣ ಇದು ಕಾಣಕತ್ತವ್ರೆ. ಒಂದೇ ವಾರ ಕೊಡಿಸ್ಕೊಂಡಿನ ಕರೆ ರೀ. ಮತ್ತು ಗುರುವಾರ 2ನೇ ವಾರ ಕೊಡಿಸ್ಕೋಬೇಕಂದ್ರೆ ಹಾಲು ಇಲ್ಲ ಅನ್ನತ್ತಾರೆ. ಇನ್ನೂ ಒಂದು ವಾರ ಕೊಡಿಸ್ಕೋಬೇಕು. 3 ವಾರ ಕೊಟ್ಟಾಗ ಕಾಮ್ನಿದು ಕ್ಲಿಯರ್ ಆಗ್ತೈತೆ. ನೋಡ್ಬೇಕ್ರಿ ಏನೇನು ಆಗ್ತೈತಿ. ಕಣ್ಣು ಸ್ವಲ್ಪ ಇನ್ನೂ ವೈಟ್ ಅದಾವ್ರಿ. ವೈಟೇ ಇರ್ತಾವೆ ಬಿಟ್ಕರೆ ಸ್ವಲ್ಪ ಕಣ್ಣು ಭಾಳ ಇದು ಆದಂಗೆ ಆಗಿದ್ದು ರೀ. ಅದಕ್ಕೆ ಕಾಮಿ ಹೆಂಗೆ ಚೆಕ್ ಮಾಡ್ತಾರತ್ತಂದ್ರೆ ರೀ, ಹಿಂಗೆ ಉಗುರು ಹಿಂಗೆ ಮಾಡಿ ಹಿಡಿತಾರೆ. ಹಿಡಿಯೋಣ ಬ್ಲಡ್ ಇಲ್ಲಿ ಕೆಂಪು ಕಾಣ್ಬೇಕದ್ರಿ. ಉಗುರ್ನ್ಯಾಗ ಕೆಂಪು ಕಾಣ್ಲಿಕ್ರೆ ಕಾಮನಿ ಆಗೈತೆ ಅನ್ನೋದು ನೋಡ್ರಿ. ಬೆಳ್ಳಗೆ ಬತ್ತಂದ್ರೆ ಅಲ್ಲಿ ಪೂರಾ ಕಾಮನಿ ಆಗೈತೆ ಅಂತ ಅನ್ಕೋದು ನೋಡ್ರಿ. ಗೊತ್ತಾಗ್ತೈತೆ ಅವ್ರಿಗೆ. ನಮ್ಗೆ ಎಷ್ಟು ಇದು ಮಾಡಿ ಹಿಡಿದ್ರು ಗೊತ್ತಾಗಂಗಿಲ್ಲ ರೀ. ಕಣ್ಣಿನ ಮ್ಯಾಗ ಗೊತ್ತಾಗ್ತೈತೆ ರೀ. ಮತ್ತು ಇವತ್ತು ಅಮಾವಾಸ್ಯೆ ರೀ. ಮನೆ ತೊಳ್ಕೊಬೇಕೆಲ್ಲ ಕಸ ಅಷ್ಟೇ ಹೊಡ್ಕೊಂಡ್ರಿ. ಈಗ ಆಡುಗಳು ಹೋಯ್ತು. ಇಲ್ಲೆಲ್ಲ ಆಡಕ್ಕೆ ಕಟ್ಟಿದ್ದೇವೆ ಕೆಳಗೆ. ಈ ಕಟ್ಟಿ ಮ್ಯಾಗ ಮಳೆ ಬರ್ಲಾತ. ಅದು ಆಡಿಂದೆಲ್ಲ ಕಸ ಹೊಡಿಗಿ ಹೆಕ್ಕಿ ಕಾಳು ಏನೈತ್ರಲ್ಲ ಅಲ್ಲಿ ಕಾಯಿಪಲ್ಲೆ ಹಚ್ಚಿರ್ಲಿ ಅದ್ರೊಳಗೆ ಹೋಗುದೀವಿ ನೋಡ್ರಿ. ನಮ್ಮ ಗಿಡ ತೊಗೊಂಬಂದು ನೋಡ್ರಿ. ಅವ್ರ ಆಡಿನ ಹಾಲು ತೊಗೊಂಡ್ಬಂದ ನೋಡ್ರಿ. ಬರ್ತೀಯ ನನ್ನ ಜೊತೆ ಹೋಗೋನು? ಅಲ್ಲಿ ಔಷಧ ತೊಗೊಂಬರಕ್ಕೆ ಹೋಗೋಣ. ಬರ್ತೀಯ? ಹಾಯ್ ಮಾಡು ಹಾಯ್. ಹಾಯ್. ಏನು ಮಾಡಾಕತ್ತೀರಿ? ಏನು ಮಾಡಾಕತ್ತೀರಿ ಅನ್? ನೀವೆಲ್ಲದಿರಿ ಅನ್? ಬರ್ರಿ ನಮ್ಮ ಮನೆಗೆ. ಬರ್ರಿ. ಎಲ್ಲಿ ಬಾ? ಇಲ್ಲೇ ಬರ್ರಿ. ಅವನಿಗೆ ಮಾತು ಇನ್ನೂ ಪರ್ಫೆಕ್ಟ್ ಬರಂಗಿಲ್ಲ ರೀ. ಬಾ ಇಲ್ಲ ನತ್ತಂದರೆ ಹಾಲು ತೊಗೊಂಬಂದ್ರಿ. ಸ್ವಲ್ಪ ತೊಗೊಂಡು ಬರ್ತೀರಿ. ನಾವು ಔಷಧ ತೊಗೊಂಬಂದು ಎಲ್ಲ ಮನೆ ತೊಳಿತೀನಿ ರೀ. ಮೊದಲ ಮನೆ ಒರೆಸ್ಕೊಂಡು ಬಾಂಡೆ ಏನು ಭಾಳ ಇಲ್ಲ ರೀ. ಬಾಂಡೆ ಸ್ವಲ್ಪ ಅದಾವೆ. ನಿನ್ನೆ ತೊಳೆದು ಹೋಗಿದ್ದೆ ರೀ ಎಲ್ಲ ಬಾಂಡೆ. ಒಗ್ಯಾನ ಎಲ್ಲ ಮಧ್ಯಾಹ್ನದಾಗ ಮಾಡಿ ತೊಳ್ಸ್ಕೋತ ಮಳ್ಯಾಗ ಹಂಗೆ ಅವೇನು ಒಣಗಲಿಲ್ಲ ರೀ. ಮತ್ತು ತೊಗೊಂಡ್ಬಂದು ಪ್ಯಾನಿನ ಗಾಳಿಗೆ ಒಳಗೆ ಹಾಕಿನ್ರಿ. ನಮ್ಮ ಮನೆಯವರು ಅಲ್ಲಿ ದೇವ್ರ ಗುಡಿಗೂ ಕಲ್ಲು ಬಂದಾವತ್ರೆ. ಪರ್ಸಿ ಕಲ್ಲು ಸಾಕ ಹೋಗ್ಯಾರಿ. ನಾ ಮಕ್ಕೊಂಡೇನ್ರೆ ಹೋಗ್ಬಿಟ್ಟಾರೆ. ಎತ್ತರ ಇಲ್ಲ ರೀ ನಾನು. ಹೆಂಗಂದ್ರೆ ರೀ 7:30 ಆಗೈತೆ ರೀ ಟೈಮ್. ಈಗ ಎದ್ದನ್ರಿ. ಎದ್ದು ಕಸ ಹೊಡ್ಗಿಂದು ಮನ್ಕೊಳಕ್ಕೆ ಬಿಡು. ಅಮಾಸೆ ಐತಿ. ಅವರು ಹೋಗಂಗಿಲ್ಲ ರೀ ಇವತ್ತು ಗಾಡಿ ಹೊಡ್ಯಾಕೆ. ಇವತ್ತು ಗಳಕ್ಕೆ ಹೋಗಂಗಿಲ್ಲ ರೀ. ಮಳಿನೂ ಆಗೈತಿ. ಅಮಾಸಿಗೊಮ್ಮೆ ಸುಟ್ಟಿ ಮಾಡ್ತಾರೆ ನೋಡ್ರಿ. ಎಬ್ಸೆ ಇಲ್ರಿ. ಹಂಗೆ ಹೋಗ್ಬಿಟ್ಟಾರಿ. ಹೋಗೋಣ. ನನಗೆ ಎಚ್ಚರ ಆಗೋ ಟೈಮ್ ಕೈ ಎಚ್ಚರ ಹತ್ರ ಇಲ್ಲಿ ಹೊರಗೆ ಮಾತಾಡ್ತದಿಲ್ಲ ಕೇಳ್ಸಕ್ಕಾತು. ಎದ್ದು ಟೈಮ್ ನೋಡ್ತೀನಿ ರೀ. 7 ಗಂಟೆ ಆಗೈತಿ. ಅಪ್ಪ ಯಾವಾಗ ಆಗ್ಬೇಕು ಕೆಲಸ ಎಲ್ಲ ತಂದ್ಕೊತೀನಿ ರೀ. ಮಾಡಾಕತ್ತೀನಿ ರೀ. ಎಲ್ಲಿ ಹೋಗೋದೈತ್ರಿ? ಮನ್ಯಾನ ಕೆಲಸ, ಅಂಗಡಿ ಕೆಲಸ ಅಷ್ಟೇ ರೀ. ಅವರು ಅಂಗಡ್ಯಾಗ ಕುಂಡಿರ್ತಾರೆ. ನಾ ಅಷ್ಟು ಮನ್ಯಾಗಿನ ಕೆಲಸ ಮಾಡ್ತೀನಿ ರೀ. ಇವತ್ತು ಬ್ಯಾಳೆ ಹಾಕೋದಾದ್ರೆ ಹಾಕ್ತೀನಿ ರೀ ನೈವೇದ್ಯಕ್ಕೆ. ಹೋದ ಅಮಾಸಿನೂ ನನ್ನ ಮಗನ ಕೈ ಇದು ಆಗೋಣ ಅಲ್ಲೇ ದವಾಖಾನ್ಯಾಗ ಐತಿ ರೀ. ಅವಾಗಂತೂ ಪೂಜೆನೂ ಮಾಡ್ಯಾರು ಇಲ್ಲ ಗೊತ್ತಿಲ್ಲ. 4 ದಿನ ಅಲ್ಲೇ ಇದ್ದೀವ್ರೆ. ಈ ಸಲನಾದರೂ ಮನ್ಯಾಗ ಅದಿದ್ದು ಮಾಡ್ಬೇಕು. ಬ್ಯಾಳೆ ಹಾಕಿ ಸ್ವಲ್ಪ ನೈವೇದ್ಯ ಕೊಡ್ಬೇಕು ಅನ್ನೋದೈತೆ ರೀ. ಸ್ವಲ್ಪ ಹಾಕ್ತೀನಿ ರೀ ದೇವ್ರ ಪೂರ್ತಕ್ಕೆ. ನಾನಂತರೂ ತಿನ್ನಂಗಿಲ್ಲ. ಅವರು ಸ್ವಲ್ಪ ತಿಂತಾರೆ ಬ್ಯಾಳಿದು. ನಮಗೂ ಪಂತೆ ಐತಿರ್ಲ ಈಗ ತಿನ್ನಂಗಿಲ್ಲ ರೀ. ಅದೆಲ್ಲ ನೋಡ್ಬೇಕ್ರಿ. ಕೇಳ್ತೀನಿ ರೀ ಅವ್ರಿಗೆ ಬ್ಯಾಳಿದು ಅದು ತಿಂದ್ರೆ ನಡಿತೈತೇನ್ರಿ ಅಂತೇಳಿ. ತತ್ತಿ ಚಿಕನ್ನ ಇಂಥದ್ದೇನು ತಿನ್ನಬೇಡ ಅಂದಾರೆ ಕಾಮನಿ ಆದಾಗ. ಅದು ಮಾತ್ರ ತಿಂದೇ ಇಲ್ಲ ನಾನು. ನನಗೆ ಆರಾಮ್ ತಪ್ಪದಂದ್ರೆ ತಿಂದೇ ಇಲ್ಲ ಬಿಡ್ರಿ. ಅದು ಇದು ಚಿಕನ್ ಅದು. ಇನ್ನು ಶ್ರಾವಣ ಚಾಲು ಆಯ್ತು. ಇನ್ನಂತರೂ ತಿನ್ನೋದೇ ಇಲ್ಲ ರೀ. ನಮ್ಮ ಮನ್ಯಾಗ ಮಾಡಂಗೂ ಇಲ್ಲ ಶ್ರಾವಣಕ್ಕೆ. 1 ತಿಂಗಳ ಏನು ಮಾಡಂಗಿಲ್ಲ ರೀ. ತತ್ತಿ ಚಿಕನ್ನ
ಏನೇ ತಿನ್ನೋದಿದ್ರು ನಿನ್ನೆ ತಿಂದಿರ್ತಾರೆ. ಶ್ರಾವಣದ ಎಲ್ಲರೂ ಹಾಗೆ ಪಾಲಿಸ್ತಾರೆ ಹಳ್ಳಿ ಕಡೆ. ನಿಮ್ಮ ಕಡೆ ಹೆಂಗೆ ಮಾಡ್ತಾರಂತ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಮಾಡೋದು ಮರೆಯೋಕೆ ಹೋಗಬೇಡ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸಬ್ರು ಯಾರಾದರೂ ಚಾನಲ್ನ ನೋಡ್ತಾ ಇದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಾ ಹಾಕೋ ನೋಟಿಫಿಕೇಷನ್ನ ಮೊದಲೇ ಬಂದು ತಲುಪೈತ್ರಿ. ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಂದ್ರೆ ಬರೀ ಸ್ನೇಹಿತರೆ ಅದು ಔಷಧ ತೊಗೊಂಡು ಬಂದು ಮತ್ತೆ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಕಸ ಹೊಡ್ಕೊಂಡು ಕಸ ಮೊದಲೇ ಹೊಡೆದಿದ್ದಾರೆ. ಒಟ್ಟು ಎಲ್ಲ ಪರ್ಸಿ ಒರೆಸ್ಕೊಂಡ್ಯಾರೆ. ಹಸು ನಂಗೆ ಕ್ಲೀನ್ ಕಾಣಾಕ್ತೈತ್ರಿ ಮನಿ ಎಲ್ಲ. ಇಲ್ಲಾರೆ ಅಡುಗೆ ಮನೆ ಭಾಳ ಹೊಲಸಾಗಿತ್ರಿ. ಒಟ್ಟು ಅಲ್ಲ ಸರ್ಕಾರ ಪುಡಿ ಹಾಕಿ ಬ್ರಷ್ಲೆ ತಿಕ್ಕಿ ವರ್ಷಿ ಇದು ಮಾಡೀನಿ. ಮೊನ್ನೆ ಒಂದಿನ ನಮ್ಮ ಚಿನ್ನನ ಕಳ್ಸಕ್ಕೆ ಹೋಗೋಣ, ನಮ್ಮ ಯಜಮಾನ್ರು ಪಾರ್ಟಿ ಮಾಡ್ಯಾರ. ಇಲ್ಲಿ ತಳಗೆ ಇಟ್ಕೊಂಡು ಗ್ಯಾಸ್ ಇಟ್ಕೊಂಡು ಮತ್ತು ಎಲ್ಲ ಎಣ್ಣೆ ಚೆಲ್ಲಿತ್ರಿ. ಅದಕ್ಕೆ ಜಿಗಿ ಜಿಗಿ ಆಗಾಕತ್ಬಿಟ್ಟಿತ್ತು. ಬ್ರಷ್ ತಿಕ್ಕಿದೆ ನೋಡ್ರಿ ಎಷ್ಟು ಕ್ಲೀನ್ ಕಾಣಾಕತ್ತೈತೆ. ಅಷ್ಟು ಗ್ಯಾಸ್ ಕಟ್ಟಿನೂ ಎಲ್ಲ ಒರೆಸ್ಕೊಂಡ ಕುಕ್ಕರ್ಗೆ ಬ್ಯಾಳಿ ಹಾಕಿನ್ರಿ ಕುದಿಲಾಕ. ಪೂಜೆ ನೋಡ್ರಿ ನಮ್ಮ ಯಜಮಾನ್ರು ಪೂಜೆ ಮಾಡ್ಯಾರ. ಚಹಾ ಮಾಡಿದ್ರಿ ಅವ್ರ. ನಾ ಜಳಕ ಮಾಡಿ ಬರೋದ್ರಾಗ ಪೂಜೆ ಮಾಡ್ಯಾರ. ಚಾಟ್ ಮಾಡಿದ್ರು ನೋಡ್ರಿ. ಏನಾದ್ರು ಸಹಾಯ ಮಾಡ್ತಾರೆ ಅವರು. ಮತ್ತು ಅದಷ್ಟು ಕಡಿಮೆ ಆದಂಗೆ ಆತು ನೋಡ್ರಿ ಕೆಲಸ. ಮತ್ತು ಹಾಲಿನವ್ರು ಬಂದಿದ್ರಿ. ಈಗ ಹಾಲು ತೊಗೊಂಡೇನ್ರಿ. ಅವ್ನು ಇಷ್ಟು ಸ್ವಲ್ಪ ತೊಗೊಂಡಿನ್ರಿ, ಸಾಕ್ರಿ ಇಷ್ಟು. ನಾನು ಜಾಸ್ತಿ ತಿನ್ನಂಗಿಲ್ಲ ರೀ ಹಾಲು. ಸುಮ್ಮ ಖರ್ಚಿಕಾಗ ತಿತ್ತಾರೇನು ಮಾಡ್ತಾರತ್ತೆ ಅವ್ರಿಗೆ ತೊಗೊಂಡಿನ್ರಿ. ಅಕ್ಕಿನೂ ಹಸನ್ ಮಾಡಿಟ್ಟನ್ರಿ. ಈ ಕಡೆ ಒಲಿ ಮ್ಯಾಗ ಕಾಣ್ತೈತಿ ಅನ್ಕೋತೀವಿ ನೋಡ್ರಿ. ಒಲಿ ಮ್ಯಾಗ ಅಲ್ಲೇ ಹಾಕ್ಬೇಕಂತೇಳಿ ಕಿಚನ್ ಮ್ಯಾಗ ಅನ್ನ ಕುದಿತೈತೆ ಅಂಥೇಳಿ ಹಾಕ್ಲಾಕತ್ತಿ ನೋಡ್ರಿ. ಪೂಜೆ ಅವ್ರು ಮಾಡಿದ್ರೆ ಸುಮ್ಮ ಹೋಗಿ ನಮಸ್ಕಾರ ಮಾಡೀನಿ ಅಷ್ಟೇ. ನಾನು ಬರ್ರಿ ಆದಷ್ಟು ಬ್ಯಾಳೆ ಕುದಿಸ್ಕೊಂಡು ಹೂರ್ಣ ಹರ್ಕೊಂಡು ಕರ್ಚಿಕಾಯಿ ಮಾಡ್ದಾದ್ರೆ ಮಾಡ್ತೀನಿ. ಇಲ್ಲಾಂದ್ರೆ ಹೋಳ್ಗೆ ಮಾಡ್ತಿದ್ರಿ. ದೇವ್ರಿಗೆ ನೈವೇದ್ಯನ ಕೊಟ್ಟಿಲ್ಲ ರೀ. ಎಷ್ಟು ದಿನ ಆಯಿತು. ಗಾಡಿ ಪೂಜೆ ನೈವೇದ್ಯಕ್ಕೆ ಕೊಡ್ಬೇಕ್ರಿ. ಅಮಾಸೆ ಒಮ್ಮೆರೆ ಈಗ 2 ಅಮಾಸೆ ಆಯ್ತು ರೀ. ಬರೇ ದವಾಖಾನಿನ ಹತ್ತಿಬಿಟ್ಟೈತ್ರಿ ನಮ್ಗರೆ. 3 ಅಮಾಸೆ ಆಯ್ತು ರೀ. ಬರೀ ದವಾಖಾನ್ಯಾಗ ಹೋಗೈತ್ರಿ ದಿವಸ. ಈ ಅಮಾಸೆ ಆದರೂ ಮನ್ಯಾಗ ಅದೀವ್ರಿ ನೆಮ್ಮದಿಲೆ. ಅದಕ್ಕೆ ದೇವ್ರಿಗೆ ನೈವೇದ್ಯ ಮಾಡಕ್ಕೆ ಅದಷ್ಟು ಬ್ಯಾಳೆ ಹಾಕಿನ್ರಿ. ಮತ್ತು ಶುಕ್ರವಾರ ಪೂಜೆ ಮಾಡೋಣ ಅಂತಾರೆ ಎಲ್ಲರೂ. ಸಂಪತ್ತು ಶುಕ್ರವಾರ ಪೂಜೆ ಮಾಡಿರಿ ಅಂತ ಅನ್ನತ್ತಾರೆ. ನಾಳೆ ಶುಕ್ರವಾರ ನೋಡ್ತೀನಿ ರೀ ಏನಾಗ್ತೈತಿ. ಮತ್ತು ಮನ್ಯಾಗ ಹೆಣ್ಮಕ್ಳು ಒಂದಿಲ್ರಿ. ಒಬ್ಬಾಕಿನ ನಾನು ಒಂದೊಂದು ಟೈಮ್ದಾಗ ಹೆಣ್ಮಕ್ಳದ್ದು ಗೊತ್ತಲ್ಲ, ಆ ಥರ ಆದಾಗ ಪೂಜೆ ಮಾಡೋರು ಬೇಕಾಗ್ತೈತಿ. ನೋಡೋಣ್ರಿ ಏನು ನಡೆಸ್ಕೊಡ್ತಾ ತಾಯಿ. 5 ವಾರ ಬಂದಾವತ್ರೆ. ಮುಂಜಾನೆ ಅಲ್ಲಿ ಕಾಮಿನಿ ಯಶು ತೊಗೊಂಡು ಬರಕ್ಕೆ ಹೋಗಿ ನೋಡ್ರಿ. ಅವರು ವೈನಿ ಯಾರು ಅಂದರು, ಪೂಜೆ ಮಾಡ್ತಂಗಿ ನೀನು ಚಲೋ ಆಗ್ತೈತಿ ಅಂತಂದರೆ. ನಾನು ಯಾವಾಗೂ ಮಾಡೇ ಇಲ್ಲ ವೈನಿ. ಇಲ್ಲ ಮನೆ ಶಾಂತ ಇರ್ತೈತಿ, ತಂಪು ಇರ್ತೈತಿ ಅಂಥೇಳಿ ಸಂಪತ್ತು ಶುಕ್ರವಾರ ಪೂಜೆ ಮಾಡಬೇಕು ಅಂತ ಅನ್ನಕತ್ರ. ನೋಡೋಣ್ರಿ ಇವತ್ತು ಗುರುವಾರ ಐತ್ರಲ್ಲೇ. ಅದಕ್ಕೆ ತಾಳಿ ಅದೆಲ್ಲ ಹೊಸವು ಬೇಕತ್ರಿ. ತಾಳಿ, ಕಾಲುಂಗುರ, ಬಳಿ, ಕುಂಕುಮ ಮತ್ತು ಅರಿಶಿನ ಇದೆಲ್ಲ. ಅರಿಶಿನ ಕುಂಕುಮ ತೊಗೊಂಬರೋದೈತ್ರಿ. ನನಗೆ ಊದಾಗೈತ್ರಿ. ತೊಗೊಂಬರಕ್ಕೆ ಹೋಗಕ್ಕೆ ಐತೇನ್ರಿ ಸಂತಿಗೆ ಹೆಂಗಾದ್ರು. ಮತ್ತು ಹಣ್ಣು ಬೇಕತ್ರಿ ಪೂಜೆಗೆ. ಅದಕ್ಕೆ ನೀವು ಯಾವ ಥರ ಪೂಜೆ ಮಾಡ್ತೀರಿ ನನಗೆ ಕಮೆಂಟ್ ಹಾಕಿರಿ. ಏನೆಲ್ಲ ಮಾಡಬೇಕು ಅದ್ರದ್ದು ಸಂಪ್ರದಾಯ ಹೆಂಗೆ. ನಾನಂತರೂ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿ ಪೂಜೆ. ಇನ್ನು ಕೆಲಸ ಭಾಳ ಐತ್ರಿ. ಇವ್ರು ಏನು ಮಾಡತ್ತಾರೇನೋ ರೀ. 10 ಗಂಟೆ ಆಯ್ತು ರೀ ಟೈಮ್. ಇನ್ನು ಅಂಗಡಿಗೆ ಹೋಗೇ ಇಲ್ಲ ರೀ. ನೀರು ಬಂದಾವ್ರಿ. ನೀರು ತುಂಬಾಕತ್ತಾರೆ ಅವರು. ಆಡಿದ ಮರಿ ಗಾಡಿ ತೊಳ್ಯಾಕತ್ತಾರೆ ನೋಡ್ರಿ. ಗಾಡಿ ತೊಳ್ಯಾತ ಆಕೆ ಮೈ ಎಲ್ಲ ತೋರ್ಸ್ಕೊಳತ್ತಿದ್ದೆ. ಜಳಕ ಮಾಡಿ ಮತ್ತೊಂದು ಜಳಕ ಮಾಡ್ದಕತ್ತೀನಿ ನೋಡಿ. ಸೋಟೆ ಗಣೇಶ ಹಬ್ಬ ತೊಳ್ಯಾಕತ್ತನ್ರಿ. ನಮ್ಮ ಚಿನ್ನು ಇದ್ದಂದ್ರೆ ಗಾಡಿ ತೊಳಿತಿದ್ರೆ. ಅವ್ರು ಹೋಗ್ಯಾರಲ್ಲ, ಇವ್ರು ಸಹಾಯ ಮಾಡಾಕತ್ತಾರ ಅವ್ರ ದೊಡ್ಡಪ್ಪಗ. ಬ್ಯಾರಲ್ಲನ್ನು ತೊಳೆದಾರಿ. ಎಲ್ಲ ನೀರು ಬಂದಾವ ನೋಡ್ರಿ. ಮನೆ ತೊಳ್ಯಾಗ ನೀರು ಬಂದಿದ್ದಿಲ್ರಿ, ಈಗ ಬಂದಾವ. ಸಾಲಿಗೆ ಹೊಂಟಿವ ಗಣೇಶ? ಹೋಗಿ ಸಾಲಿಗೆ. ಸೌಜನ್ಯ ಹೊಂಟ ಸಾಲಿಗೆ ಹೋಗ ಬಿಡು. ಮೈ ಎಲ್ಲ ತೊಳ್ಸ್ಕೊತೀವಿ, ತೊಳಿತಾರ ಬಿಡು ಅವ್ರು. ಬಿಡು ಸಾಲಿಗೆ ಹೊಂಟ. 10:30 ಬಂದ ಟೈಮ್. ಹೋಗ ನಾನು ಒಂದೈತೆ ಸಾಲಿಗೆ. ಈಗ ಅವ ಯಾಕೆ ಹೋಗಲ್ಲ? ಹೆಸರು ಹೆಚ್ಚಾಗ ಅವಂದು. ಇದು ಪಾಟಿಗಚ್ಚಿಲಿ ಅಂಗನವಾಡಿಯಾಗ ಬಿಟ್ಟು ಬಂದಾನತ್ ನಿನ್ನೆ. ನೋಡಿ ಹೆಂಗ್ ಮಾಡತ್ತಾರ ನೋಡ್ರಿ ಕೆಲಸ. ಅವ್ರು ಹೊಡ್ಯಾಕ ಹೊಡಿ
ಹೊಡೆದ್ರೆ ಅಳಿಸ್ತಾನತ್ತಿ ನಾವು ಅಂದಾಗಿಲ್ಲ ನಿನ್ನ 2 ಎತ್ತಾವ ಕೊಟ್ಟಿರಿ ಕೊಟ್ರೆ ಸಾಲಿಗೆ ಹೋಗಿ ನಾವು ಹೋಗುವ ಸಾಲಿಗೆ ಬರ್ರಿ ಅಡುಗೆ ಕೆಲಸ ಮಾಡ್ತೀನಿ ನೋಡಿದ್ರೆ ಎಲ್ಲ ಹೆಂಗಿರ್ತೈತ್ರಿ ಮಕ್ಕಳದು ಸಾಲಿಗೆ ಹೋಗಲ್ರಿ ಅವ್ರು ನೀರ್ನ್ಯಾಗ ಆಟ ಆಡತ್ತಾರಿ ಹೊಡೆಯಂಗಿಲ್ಲ ರೀ ಅವ್ರು ದಡಪ್ಪ ನಾನೇ ಹೊಡಿತೀನಿ ರೀ ಒಮ್ಮೆ ಸಾಲಿ ಬಿಟ್ಟು ಕುಂಡ್ರನ ರೀ ಈಗ ಸಣ್ಣಾಗಿರ್ತಾಗಣ ಒಂದು ಸ್ವಲ್ಪ ಬೆದರ್ಸಿ ಬುದ್ಧಿ ಹೇಳೋ ಬುದ್ಧಿ ಕಲಿತಾರೆ ಇಲ್ಲಾಂದ್ರೆ ದೊಡ್ಡವ್ರಾಗಣ ಬುದ್ಧಿ ಕಲಿಯಂಗಿಲ್ಲ ರೀ ಅವರು ತಲೆ ತೊಳ್ಕೊಂಡು ತಲೆ ದಿಮಿ ಮಾಡಾಕತ್ತೈತಿ ಮೊದಲ ತಲೆ ನೋವು ಬರಾಕತ್ತೈತಿ ನೋಡ್ಬೇಕ್ರಿ ಶುಕ್ರವಾರ ಪೂಜೆ ಮಾಡೋದಾದ್ರೆ ಅದೆಲ್ಲ ತರಕ್ಕೆ ಹೋಗ್ಬೇಕ್ರಿ ಇದನ್ನೆಲ್ಲ ಕೆಲಸ ಮಾಡ್ತೀನಿ ರೀ ಮಾಡನತ್ತರಿ ಪೂಜೆ ಎಲ್ಲರೂ ಮನೆ ಶಾಂತ ಇರ್ತೈತಿ ಮಾಡನತ್ತಾರೆ ನೀರು ಕಾಯಿಸ್ಕೊಂಡಿದ್ದ ಒಲಿ ಮ್ಯಾಗ ಇಲ್ಲೇ ಕಿಚ್ಚಿನ ಮ್ಯಾಗ ಇಟ್ಟಿನಿ ರೀ ಅನ್ನ ಮಾಡಕ್ಕೆ ಒಲಿ ಅಷ್ಟು ತೊಳ್ಕೊಯಿಲ್ಲ ನೋಡ್ರಿ ನಾನು ಅಲ್ಲಿ ಔಷಧ ತೊಗೊಂಡು ಬರ್ದಾಗ ನಮ್ಮ ಮನ್ಯಾನ ಅವ್ರು ಒಲಿ ಹೊತ್ತಿಸ್ಬಿಟ್ಟಾರಿ ನೀರು ಕಾಯಕ್ಕೆ ಇಟ್ಬಿಟ್ಟಿದ್ರು ಅದಕ್ಕೆ ಇದಟ್ಟು ಒಲಿ ತೊಳ್ಕೊಳ್ಳೋದಾಗಲಿ ನೋಡ್ರಿ ಒಲಿ ಅಟ್ಟು ಇದ್ರಲ್ಲಿ ಹಾಳು ಮಣ್ಣು ತೊಗೊಂಡು ಬಂದು ಒರೆಸ್ಕೊಂಡು ಬಿಟ್ಟಿದ್ವಿ ಅಂದ್ರೆ ಹಸನ್ ಕಾಣ್ತಿತ್ತು ಆರಾಮಿದ್ದೆ ಅಂದ್ರೆ ಎಲ್ಲ ಮಾಡ್ತೀನಿ ರೀ ಕೆಲಸ ಒಂದು ಕೆಲಸ ಬಿಡಂಗಿಲ್ಲ ರೀ ನಾ ಎಲ್ಲ ನೀಟಾಗಿ ಮಾಡ್ತೇನೆ ಆರಾಮ್ ತಪ್ಪಂದ್ರೆ ಯಾವ ಕೆಲಸದ ಕೂಡ ಇಂಟ್ರೆಸ್ಟ್ ಬರಂಗಿಲ್ಲ ರೀ ಊಟ ಮಾಡಂಗೆ ಆಗೋದಿಲ್ಲ ಏನೂ ಬರಂಗಿಲ್ಲ ಸುಮ್ಮ ಮನ್ಕೊಳ್ಳೋದು ಅಂದರೆ ತಲೆಗೆ ಕಟ್ಕೊಂಡು ಮಕ್ಕೊಂಡಂಗೆ ಆಗ್ಬಿಡ್ತೈತಿ ಮನ್ಕೊಳಂಗೆ ಆಗ್ಬಿಡ್ತೈತಿ ಅದಕ್ಕೆ ನೋಡ್ರಿ ಇವತ್ತು ಆರಾಮ್ ಮನಸ್ದಂಗೆ ಆಗೈತಿ ಎಲ್ಲ ಕೆಲಸ ಮಾಡತ್ತು ನಿಮ್ಮ ಜೊತೆನೂ ಟೈಮ ಇದು ಮಾಡಾಕತ್ತಿ ನೋಡ್ರಿ ಕುಕ್ಕರ್ ಕುಕ್ಕಿ ಹೊಡ್ಯಾಕತ್ತೈತ್ರಿ ಬ್ಯಾಳಿದು ನೀರು ಹೊರಗೆ ಬಂದುಬಿಡ್ತೈತ್ರಿ ಬ್ಯಾಳಿ ಹಾಕಿದ್ರೆ ಇದೇ ಪ್ರಾಬ್ಲಮ್ ನೋಡ್ರಿ ಒಟ್ಟು ಕುಕ್ಕರ್ ಮ್ಯಾಗ ನೀರು ಬಂದು ತಳಗ ಬೀಳಕ್ಕೆ ಚಾಲು ಮಾಡಿಬಿಡ್ತೈತಿ ಬ್ಯಾಳಿ ಹಾಕಿ ತಗೊಂಡ್ರಿ ಅದಕ್ಕೆ ಜಾಸ್ತಿ ಒಲಿ ಮ್ಯಾಗ ಹಾಕಿಬಿಡ್ತೀನಿ ರೀ ನಾ ಕಟ್ನು ಬರ್ತೈತಿ ಒಲಿ ಮ್ಯಾಗ ಹಾಕಿದ್ರೆ ಇದು ಗ್ಯಾಸ್ ಕಟ್ಟಿ ಎಲ್ಲ ಎಣ್ಣೆ ಸಿಡಿಸಿ ಒಟ್ಟು ಹೊಲಸಾಗಿಬಿಟ್ಟೈತ್ರಿ ನಾನು ಅಮಾಸಿನ ಬಂದೈತಿ ಹಂಗಾದ್ರೂ ಕಾಲಾಗತ್ತೇಳಿ ವರ್ಷ ಇದ್ದಿದ್ದಿಲ್ಲ ರೀ ಯಾಕಂದ್ರೆ ದಿನ ನನಗೆ ಮನೆ ಕೆಲಸನ ಮಾಡ್ಕೋತ ಕೂತ್ನವ್ರು ಇಲ್ಲೇ ಕುಂಡ್ರದ್ದು ಆಕೈತ್ರಿ ಅದಕ್ಕೆ ಜಾಸ್ತಿ ಅಮಾಸಿ ಹುಣ್ಣಿಮೆ ಹಿಂಗೆ ತಿಂಗಳದಾಗ 1-2 ಸಲ 3 ಸಲ ಇಷ್ಟ ತೊಳೆದಿರ್ತೀನಿ ರೀ ಮನೆ ವಾರ ತೊಳ್ಯಾಕೆ ಆಗೋದಿಲ್ಲ ನೋಡ್ರಿ ನನಗೆ ಸ್ಥಿತಿ ಹೊಡಿತೈತ್ರಿ ನೀಲಿಗೆ ಬ್ಯಾಳಿ ಕುದಿ ಮಟ ಕುಕ್ಕರ್ ಮುಂದೆ ನಿಂದಿರ್ಬೇಕ್ರಿ ನೀರು ಬರಾಕತ್ತದ್ರಿ ಕುಕ್ಕರ್ ಸಿಟಿ ಮ್ಯಾಗ ಒತ್ತಿ ಬಿಡ್ತೀನಿ ಒಟ್ಟು ಬ್ಯಾಳೆ ನೀರೆಲ್ಲ ಬಸದ್ ಹೊರಗೆ ಬಂದುಬಿಡ್ತಾರೆ ಬ್ಯಾಳೆ ಅಷ್ಟು ಹೋದ್ ಬಿಡ್ತಾರೆ ನೋಡ್ರಿ ಬಂದು ಸ್ನೇಹಿತಾರೆ ಹಿಟ್ಟು ನಾದ್ತೀನಿ ರೀ ಬ್ಯಾಳೆ ಕುದಿಲಾಕ ಬಂದವ್ರಿನ ಅದಕ್ಕೆ ಅಕ್ಕಿ ತೊಳೆದು ಹಾಕಿ ಹಿಟ್ಟು ನಾದಿ ಎಲ್ಲ ಅಡುಗೆ ಮಾಡಿ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇದ್ರಿ ನೋಡಿ ಸ್ನೇಹಿತರೆ ಎಲ್ಲ ಅಡುಗೆ ಕೆಲಸ ಆಯ್ತು ನೋಡ್ರಿ ಒಲೆ ಮೇಲ್ಗಡೆ ಜಾಸ್ತಿ ಮಾಡಿದೆ ನೋಡ್ರಿ ಸಾಂಬಾರು ಮತ್ತು ಬ್ಯಾಳಿ ಕುದಿಸ್ಕೋದು ಅಷ್ಟೇ ಗ್ಯಾಸ್ ಮ್ಯಾಗ ಮಾಡೀನ್ರೆ ಗ್ಯಾಸಿನ ಒಲೆ ಮ್ಯಾಗ ಉಳ್ದಿರುತ್ತವೆ ಎಲ್ಲ ಚಪಾತಿ ಅನ್ನ ಇವು ಕರ್ಚಿಕಾಯಿ ಕರಿಯೋದು ಎಲ್ಲ ಒಲೆ ಹೊತ್ತಿದೆ ಐತಿ ನೋಡ್ರಿ ಹಿಂಗೆ ಸಾಂಬಾರು ನೋಡ್ರಿ ಕೊಬ್ಬರಿ ಸಾಂಬಾರು ಮಾಡಿದೆ ರೀ ಟೇಸ್ಟರೇ ಭಾರಿ ಇರ್ತೈತಿ ಊಟ ಮಾಡೀನಿ ನಾನು ನಿನ್ನೆದ ಕಡಕ್ ರೊಟ್ಟಿ ಇದ್ದವ್ರಿ ಕಡಕ್ ರೊಟ್ಟಿ ಸಾಂಬಾರು ಹಾಕೊಂಡು ಊಟ ಮಾಡೀನಿ ರೀ ನಮ್ಮ ಮನೆಯವ್ರು ಊಟ ಮಾಡಿ ಹೋಗ್ಯಾರ ಅನ್ನ ನೋಡ್ರಿ ರೇಷನ್ ಅಕ್ಕಿದ ಅನ್ನ ರೀ ಒಲೆ ಮೇಲ್ಗಡೆ ಮೆತ್ತಗೆ ಭಾಳ ಚಂದ ಆಗ್ತೈತ್ರಿ ಹೂ ಅರಳಿದಂಗೆ ಅರಳೈತಿ ನೋಡ್ರಿ ಅನ್ನ ಬೇಕಾದ್ರೆ ಎಷ್ಟು ಮಸ್ತ್ ಕಾಣಾಗ್ತೈತ್ರಿ ಮೆತ್ತಗೆ ರೀ ಸಣ್ಣ ಮಕ್ಕಳಿಗಂತೂ ತಿನ್ಸಾಕಂತೂ ಅಷ್ಟು ಟೇಸ್ಟ್ ಆಗ್ತೈತ್ರಿ ಮೆತ್ತಗೆ ಹಿಂಗೆ ಮಾಡಿದ್ವಿ ಅಂದ್ರೆ ಒಲೆ ಮ್ಯಾಗಿಂದ ಸಣ್ಣ ಮಕ್ಳು ಇದ್ದವ್ರ ಮನ್ಯಾಗ ಜಾಸ್ತಿ ನೀವು ಮೆತ್ತಗೆ ಒಂದು ಸ್ವಲ್ಪ ನೀರು ಜಾಸ್ತಿ ಇಟ್ಟು ಈ ಥರ ಅನ್ನ ಮಾಡ್ರೆ 1-2 ತುತ್ತಿನ ಜಾಸ್ತಿನ ತಿಂತಾವೆ ನೋಡ್ರಿ ತುತ್ತು ಸಿಗಂಗಿಲ್ಲ ಜಾಸ್ತಿ ಕರ್ಚಿಕಾಯಿ ನೋಡ್ರಿ 2 ಥರ ಮಾಡೀನಿ ರೀ ಇವು ನೋಡ್ರಿ ನಾನು ಕೈಲೇ ಸೇಮ್ ಮೊದ್ಲು ಹೆಂಗೆ ಮಾಡ್ತಿದ್ದೆ ನೋಡ್ರಿ ಆ ಥರ ಮಾಡೀನಿ ರೀ ಇವು ನೋಡ್ರಿ ಈ ಮನೆ ತೊಗೊಳಕ್ಕೆ ಹಚ್ಚಾನ್ರಿ ಮನೆ ನಮ್ಮ ಚಿನ್ನು ಕರ್ಚಿಕಾಯಿ ಮನೆ ರೀ ಇದಕ್ಕೆ 10 ರೂಪಾಯಿ ನೋಡ್ರಿ ಇದಕ್ಕೆ ಪ್ಲಾಸ್ಟಿಕ್ದು ಇದ್ರ ಮ್ಯಾಗ ಗುಂಡಂಗೆ ಎಲೆ ತೀಡಿ ಇದ್ರ ಒಂದು ಸೈಡ ಹೂರ್ಣ ಹಾಕಿ ಹಿಂಗೆ ಒಂದು ಸೈಡ್ ಹಿಂಗೆ ಮುಚ್ಚಿದ್ವಿ ಅಂದ್ರೆ ಈ ಥರ ಆಗ್ತಾ ನೋಡ್ರಿ ಕರ್ಚಿಕಾಯಿ ಎಷ್ಟು ಮೆತ್ತಗಾಗಿ ಅವ್ರು ಸಾಫ್ಟ್ ಆಗ್ಯಾವ ನೋಡ್ರಿ ಕರ್ಚಿಕಾಯಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡ್ಕೊಂಡಾವ ಅನ್ಕೋತೀವಿ ನೋಡಿ ಎಷ್ಟು ಮಸ್ತಾಗ್ಯಾವ್ರಿ ಇವೇನೈತಿ ನಾ ಕೈಲೇ ತುಂಬಿ ಮಡ್ಚಿರೋದ್ರಿ ನೋಡ್ಬೇಕು ಟ್ರೈ ಮಾಡ್ಬೇಕಂತೇಳಿ ಮಾಡೀನಿ ಅದರಲ್ಲೇ ಚಂದ ಆಗ್ಯಾವ್ರಿ ಆದ್ರೆ ಡುಮುಕ್ ಆಗ್ಯಾವ್ರಿ ಸಣ್ಣ ಅನಿಸ್ತಾವ್ರಿ ಎಡಿ ಒಯ್ಲಾಕದು ಚಂದ ಅನ್ಸಂಗಿಲ್ಲ ರೀ ಡುಮುಕ್ ಇಷ್ಟು ಉದ್ದನೂ ಇದ್ರೇನೆ ಚಂದ ಅನಿಸ್ತಾವ ನೋಡ್ರಿ ಇಷ್ಟು ಉಳ್ದಿರೋ ಹಿಟ್ಟಿಲೆ ಮತ್ತು ಚಪಾತಿ ಮಾಡಿ ನೋಡ್ರಿ ಇಷ್ಟು ಚಪಾತಿ ಆಗ್ಯಾವ್ರಿ
ಈ ಸಂಜೆಗೆ ಏನು ಅಡುಗೆ ಮಾಡೋಂಗಿಲ್ಲ ಸ್ನೇಹಿತರೆ. ಇಷ್ಟೆಲ್ಲ ಚಪಾತಿ ಆಗ್ಯಾವ. ಹಿಟ್ಟು ಒಂದು ಸ್ವಲ್ಪ ಗಟ್ಟಿ ಆಗಿತ್ರೆ, ಗಟ್ಟಿ ಆದ್ರೂ ಚಪಾತಿ ಮೆತ್ತಗಾಗ್ಯಾವ್ರಿ. ಚಲೋ ಐತ್ರಿ ಹಿಟ್ಟು. ರೈಸ್ ಒಲಿ ಮ್ಯಾಗ ಮಾಡಿದ್ದಾರೆ ರೀ. ರೈಸ್ ಖಾಲಿ ಆಗಾಕೆ ಬಂದೈತೆ ನೋಡ್ರಿ. ಈಗ ಊಟ ಮಾಡಿದ್ದೀವಿ ರೀ ಇಬ್ಬರು. ಈಗ ಯಜಮಾನ್ರು ನಾನು ಊಟ ಮಾಡಿ ಇನ್ನು ದೇವ್ರಿಗೆ ಹೋಗ್ಬೇಕ್ರೆ. ಇನ್ನೆಲ್ಲ ತೆಗೆದಿಡ್ತೀನಿ ರೀ. ಬಾನ ಕಟ್ಕೊಂಡು ದೇವ್ರಿಗೆ ಹೋಗ್ತೀನಿ ನೋಡ್ರಿ. ಇವು ಹೀರೆಕಾಯಿ ಮೂಲಂಗಿ ನೋಡ್ರಿ. ಒಬ್ಬ ಕಾಯಿ ಕೊಟ್ಟಾರೆ. ಕೊತ್ತಂಬರಿ ತರಕ್ಕೆ ಹೋಗಿದ್ದೆ ರೀ. ಅವರಲ್ಲಿ ಕೊತ್ತಂಬರಿ ಹಾಕ್ಯಾರೆ ಮನೆ ಅಂತಕ. ಹೋಗೋಣ ಆಯಿ ಇದೊಂದು ಮೂಲಂಗಿ ಕೊಟ್ಟಾರೆ, ಇವೆರಡು ಹೀರೆಕಾಯಿ ಕೊಟ್ಟಾರೆ. ಬೆಂಡೆಕಾಯಿ ಇದ್ದರು ಒಂದು 4 ಬೆಂಡೆಕಾಯಿ ತೊಗೊಂಡು ಹೋಗುವ ಅಂದಾರೆ. ಚಟ್ನಿ ಮಾಡ್ತೇವೆ ಅಂಥೇಳಿ ಇವತ್ತಿನ ಮಾಡಂಗಿಲ್ಲ ಅಂದಾರೆ. ನಾನು ಹೀರೆಕಾಯಿ ತೊಗೊಂಡು ಹೋಗು ಬಲಿತಾವು ಮತ್ತು ಅನ್ನಕತ್ತಾರೆ. ಇವೆರಡು ಹೀರೆಕಾಯಿ ಕೊಟ್ಟಾರ ತೊಗೊಂಬಂದಿನ. ಒಂದಿನ ಪಲ್ಯ ಆಗ್ತೈತ್ರಿ. ಹಿಂಗೆ ನೋಡ್ರಿ ಹಳ್ಳಿ ಕಡೆ ನಾವೊಂದು ಏನಾರು ಬೇಡಕ್ಕೆ ಹೋಗೋಣ ಅವ್ರ ಹಂತಕ್ಕೆ ಇದ್ದಿದ್ದು ಕೊಡ್ತಾರೆ. ನಮ್ಮ ಹಂತಕ್ಕೆ ಇದ್ದಿದ್ದು ನಾವು ಕೊಡೋದು ನೋಡ್ರಿ. ಯೂಸ್ ಆಗ್ತೈತ್ರಿ. ಆದರೆ ಇದು ಒಂದು ಸ್ವಲ್ಪ ಉದ್ದ ಆಗ್ಬೇಕ್ರಿ. ಇದು ಭಾಳ ಸಣ್ಣದು ಅನ್ನಿಸ್ತೈತ್ರಿ. ನೋಡ್ಬೇಕು ಸುಮ್ಮನೆ 10 ರೂಪಾಯಿ ರೀ. ಇದಕ್ಕೇನು ಭಾಳ ಇಲ್ರಿ ಕಿಮ್ಮತ್ತೂ. ನಮಗೆ ಇಷ್ಟ ಆತ್ರಿ ತೊಗೊಂಡ. ಅದೇ ನಮ್ಗೆ ಮನ್ಯಾಗ ತಿನ್ನಕ್ಕೆ ಏನು ಆಗಂಗಿಲ್ಲ ರೀ. ಮನ್ಯಾಗ ತಿನ್ನಕ್ಕೆ ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯಾವ, ಮೆತ್ತಗೆ ಚಂದ ಅನ್ನಿಸ್ತಾವೆ. ಈ ಕರ್ಚಿಕಾಯಿಗಿತ್ತಲೂ ಸಾಫ್ಟ್ ಆಗ್ಯಾವ ನೋಡ್ರಿ ಅವು ಮನ್ಯಾಗ ಈಗ ಮಾಡಿದ್ದು ರೀ. ನಡ್ಬರ್ಕ್ ಕೂತ್ ಬಿಡ್ತೈತ್ರಿ. ಹೂರ್ನ ಎಷ್ಟು ಸಾಫ್ಟ್ ಆಗ್ಯಾವ್ರಿ ತಿನ್ನಕ್ಕೆ. ಮನ್ಯಾಗ ಇದ್ದವ್ರಿಗೆ ಏನು ಆಗಂಗಿಲ್ಲ ರೀ ತಿನ್ನಕ್ಕೆ. ಬರೀ ಸ್ನೇಹಿತರೆ ಇದೆಲ್ಲ ಎಡಿ ಬಾಣ ಕಟ್ಕೊಂಡು ದೇವ್ರಿಗೆ ಹೋಗಿ ಮತ್ತೆ ಸಂತಿಗೆ ಹೋಗ್ಬೇಕ್ರಿ ಸ್ನೇಹಿತರೆ. ಇನ್ನು ಗುರುವಾರ ಐತ್ರಿ. ನಾಳೆ ಪೂಜೆ ಮಾಡ್ಬೇಕಂತ ಹೇಳಕತ್ತೀನಲ್ಲ, ಅದ್ರ ಸಜ್ಜು ತೊಗೊಂಡು ಬರ್ಬೇಕ್ರಿ ಎಲ್ಲ. ಇನ್ನು ಬರ್ರಿ ಇದೆಲ್ಲ ರೆಡಿ ಮಾಡ್ಕೊಂಡು ದೇವ್ರಿಗೆ ಹೋಗಿ ಬಂದು ಅಲ್ಲಿ ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ ರೀ. ಇಲ್ಲಾಂದ್ರೆ ಇಲ್ಲ ನೋಡಿ. ಪ್ರತಿ ಸಲ ತೋರ್ಸಿನ್ರಿ ಹೋದಾಗೊಮ್ಮೆ. ಲೇಟ್ ಮಾಡೋದು ಬೇಡ್ರಿ, ಟೈಮ್ ಭಾಳ ಆಗೈತಿ ಈಗ. ಎಲ್ಲ ಎಡಿ ರೆಡಿ ಮಾಡ್ಕೊಂಡೆ ರೀ. ಎಷ್ಟು ದೇವ್ರುಗಳದಾವ ಅನ್ಕೋಬೋದು ನೀವು. ಇನ್ನೂ ಒಂದು ಎಡಿ ಇದ್ರೊಳಗೆ ಕಡಿಮೆ ಆಗೈತ್ರಿ ನೋಡ್ರಿ. ಇದು ಒಂದು ದುರ್ಗಾದೇವಿಗೆ ರೀ. 5 ಖರ್ಚಿಕಾಯಿ ಹಚ್ತೀನಿ ರೀ. ಇವು 2 ದೇವ್ರಿಗೆ ರೀ. ಇಲ್ಲೇ ಮನ್ಯಾಗ ಒಂದ್ರಿ ಒಂದು ಗಾಡಿಗೆ ಹೆಚ್ಚಿಟ್ಟಿನಿ ರೀ. ಇದು ಒಂದು ಊರಾಗ ಹನುಮನ್ ದೇವ್ರ ಐತ್ರಿ, ಹನುಮಪ್ಪಗೆ ರೀ. ಇದು ಒಂದು ದ್ಯಾಮವ್ವಾಯಿ ರೀ. ಅಲ್ಲಿ ದುರ್ಗಾದೇವಿ ಮಗ್ಲ ದ್ಯಾಮವ್ವಾಯಿ ಐತ್ರಿ. ದ್ಯಾಮವ್ವಾಯಿಗೆ ರೀ. ಮತ್ತು ಇದು ಒಂದು ಇಲ್ಲಿ ದುರ್ಗಾದೇವಿ ಇದಾಳೆ, ದಾರ್ಯಾನ ದುರ್ಗಾಯಿಗೆ. ಮತ್ತು ಇದು ತೊರ್ವಿ ಲಕ್ಕೋ ಒಂದು ಪಾದಗಟ್ಟಿ ಐತ್ರಿ, ಅಲ್ಲಿ ಲಕ್ಕವ್ವಾಯಿಗೆ ಒಂದು ರೀ. ಮತ್ತು ಇದು ಒಂದು ಅಂಗಡಿಗೆ ರೀ. ಇನ್ನೂ ಒಂದು ಕಡಿಮೆ ಐತ್ರಿ. ಇನ್ನು ಅಲ್ಲಿ ಇಲ್ಲಿ ಊರಂದು ಹನುಮಪ್ಪಗೆ ಒಂದು ಹಿಡಿಬೇಕ್ರಿ. ಎಡಿ ರೆಡಿ ಮಾಡ್ಬೇಕ್ರೆ. ಇನ್ನು ಅದಾವ್ರಿ ಕರ್ಚಿಕಾಯಿ ನೋಡಿರಿ. ಎಷ್ಟು ಕಾಳು ಮಾಡಿರಿ ಅನ್ಬೋದ್ರಿ ನೀವು. ಇನ್ನೂ ಅದಾವೆ ನೋಡಿರಿ ತಾಟ್ನ್ಯಾಗ, ಅಷ್ಟು ಅದಾವ್ರಿ. ಬರ್ರಿ ರೆಡಿ ಆಗೀನಿ. ನಾನು ಯಾವ ಥರ ರೆಡಿಗೀನಂತ ತೋರಿಸ್ತೀನಿ. ಏನು ಸಿಂಪಲ್ ರೆಡಿ ರೀ, ಅದನ್ನೇನು ತೋರ್ಸಂಗಿಲ್ಲ ರೀ. ಲೇಟ್ ಮಾಡೋದು ಬೇಡ್ರಿ, ಟೈಮ್ ಭಾಳ ಆಗೈತಿ. ಬಾಣ ಕೊಟ್ಟು ಬಂದು ಸಂತಿಗೆ ಹೋಗ್ಬೇಕು ನೋಡಿ. ಲೇಟ್ ಆಗಿತ್ತು ಅಂತೀನು. ಮತ್ತು ಇಲ್ಲಿ ತೆಂಗಿನಕಾಯಿ ತೊಳಕ್ಕೆ ಇಲ್ಲಿ ತೋಟಕ್ಕೆ ಬಂದಿದ್ದೀವಿ ನೋಡ್ರಿ. ಮತ್ತು ಅದು ಸ್ವಲ್ಪ ಲೇಟನ ಆಗ್ಬಿಟ್ಟು ನೋಡ್ರಿ. ಇಲ್ಲಿ ತೆಂಗಿನಕಾಯಿ ಸುಲಿಯಾಕತ್ತಾರೆ ನೋಡ್ರಿ. ಹಂಗೈತೆ ನೋಡ್ರಿ ಹಳ್ಳಿ ಕಡೆ ನೇಚರ್. ಮಧ್ಯಾಹ್ನದಾಗ ಹೊಲ್ದಾಗ ಇರೋರ್ದ ಬೇಸ್ ನೋಡ್ರಿ. ಎಲ್ಲ ಥರ ಇರ್ತೈತ್ರಿ ಅವರಿಗೆ ಅನುಕೂಲ. ನಿಂಬೆಹಣ್ಣು 5 ತೊಗೊಂಡೀನಿ ರೀ. 10 ರೂಪಾಯಿಗೆ 5 ನಿಂಬೆಹಣ್ಣು ರೀ. ಎಲ್ಲ ದೇವಿ ಪೂಜೆ ಸಜ್ಜ ನೋಡ್ರಿ. ಇದೆಲ್ಲ ಅಷ್ಟು ಇದೆಲ್ಲ ನಮ್ಮ ಮನೆಗೆ ತಿನ್ನಾಕ್ರಿ. ಇದೊಂದು 10 ರೂಪಾಯಿದು ಉಸುಳಿ ರೀ. ಎಲ್ಲಿ ಹೋದ್ರೂ ಉಸುಳಿ ಮಾತ್ರ ಬಿಡಂಗಿಲ್ಲ. ನಾನು ತೊಗೊಂಡು ಬರ್ತೀನಿ ರೀ ನೋಡಿ. ಮೂಕಣಿ, ಅಲಸಂದಿ, ಶೇಂಗಾ ಕಾಳು ಮೊನ್ನೆ 1 ಕಿಲೋ ತೊಗೊಂಡು ಬಂದಾರಿ. ಮತ್ತು ಇವೊಂದು ಸೇರು ತೊಗೊಂಬಂದೀನಿ ರೀ, ಹಸಿ ಶೇಂಗಾ. ಇಷ್ಟೇ ಕಾಯಿಪಲ್ಯ ನೋಡಿ. ಕಾಯಿಪಲ್ಯ ಏನು ಭಾಳ ತಂದಿಲ್ಲ ರೀ. ಬೆಳ್ಳುಳ್ಳಿ ತೊಗೊಂಡು ಬಂದೀನಿ 1 ಪಾವು kg ಬೆಳ್ಳುಳ್ಳಿ. ಹಸಿ ಮೆಣಸಿನ್ಕಾಯಿ 30 ರೂಪಾಯಿ ಪಾವು kg ನೋಡ್ರಿ. ಹಸಿ ಮೆಣಸಿನ್ಕಾಯಿ ರೀ. ಎಷ್ಟು ತುಟ್ಟು ತೆಗ್ಯಾರ ಇವು ನೋಡಿ. ಇದು ಮೆಣಸಿನ್ಕಾಯಿ ಹೊಡೆದ ಬಿಟ್ಟೈತಿ, ಹೊಡೆದ ಬಿಟ್ಟ ಡಬ್ಬು ಮೆಣಸಿನ್ಕಾಯಿ ತಳದ ಸಿಕ್ಕವ. ಬೆಳ್ಳುಳ್ಳಿ 40 ರೂಪಾಯಿ ಪಾವು kg ರೀ. ಒಂದು 10 ರೂಪಾಯಿದು ಹಸಿ ಶುಂಠಿ ತಂದಿದ್ದು. ಇಷ್ಟೇ ನೋಡಿರಿ ಕಾಯಿಪಲ್ಯ ತಂದಿದ್ದು. ಕಿರಾಣಿ ಇರ್ತೈತ್ರಿ ಅಂಗಡಿಯಾಗ. ಭಾಳ ಅಷ್ಟೇನು ತರಂಗಿಲ್ಲ ಅಂದ್ರೂ ಮೀರಿ ಮತ್ತು ಹೋದಲ್ಲಿ ಇಷ್ಟು ತರಕ್ತಿರಿ ಕಾಳು. ಅದು ಬೇಕಾದ್ರೆ ತಿನ್ನಕ್ಕೆ ಎಷ್ಟು ತಂದ್ರು ಸಾಲಂಗಿಲ್ಲ ರೀ. ಮನ್ಯಾಗ ಹೋಗಿ ತಿನ್ನಂಗಿಲ್ಲ. ಸಂದಿ ದೇವ್ರಿಗೆ ಹೋಗಿ ಬಂದಿದ್ದು ಕಾಯಿ ಇಲ್ಲೇ ಐತ್ರಿ. ಇನ್ನು ಬಾಣ ಬಿಚ್ಚಿಲ್ಲ. ಇನ್ನು ಅಂಗಡಿಯಾಗ ಬಾಣ ಕೊಡ್ಬೇಕ್ರಿ. ಇವತ್ತು ಮನ್ಯಾಗ ಅಷ್ಟು ನೀವು ಫ್ರಿಜ್ನಾಗ ಇಡಬೇಕು. ನಾಳೆ ಮಾಡಕ್ಕೆ ಇಷ್ಟೆಲ್ಲ ತೊಗೊಂಬಂದೆ ನೋಡ್ರಿ ಸಂತಿ. ದೇವಿ ಫೋಟೋ ಚಂದ ಐತಿಲ್ರಿ. ಮೂರ್ತಿ ಮಾಡಿಸ್ಬೇಕ್ರಿ. ಮೂರ್ತಿ ಯಾವಾಗ ಅನುಕೂಲ ಆಗ್ತೈತೆ ಯಾರಿಗೆ ಗೊತ್ತ್ರಿ. ದೇವಿದು ಬೆಳ್ಳಿ ಮೂರ್ತಿ ಮಾಡಿಸ್ಬೇಕ್ರಿ. ಅದೆಲ್ಲ ಚಂದ ಐತೆ ನೋಡ್ರಿ.
ಮುಂದೆ ದೀಪಾವಳಿ ಹಬ್ಬದಾಗ ಪೂಜೆ ಹಾಕೋಕ್ಕೂ ಬರ್ತೈತೆ ಅಂತೇಳಿ ನಮ್ಮ ಯಜಮಾನ್ರು ಸೆಲೆಕ್ಟ್ ಮಾಡ್ಯಾರ ನೋಡ್ರಿ ದೇವಿ ಮೂರ್ತಿ. ನಾನು ಬೆಳ್ಳಿ ಥರ ಇರ್ತೈತಲ್ಲ ಅಂಥದ್ದು ಸ್ಟೀಲ್ದು ತೊಗೊಳಕತ್ತಿದ್ದಾರೆ. ಮುಗ್ಮಟ್ಟದೆಲ್ಲ ಹಾಕಿದ್ದೈತಿ ಇದಕ್ಕೆ, ಆದರೂ ಹಾಕಕ್ಕೆ ಮತ್ತೆ ಕೊಟ್ಟಾರ. ಕಿವಿಗೆ ತೂತನು ಕೊಟ್ಟಾರ. ಕಿವ್ಯಾನು ಇಲ್ದಾವ, ಕಿವ್ಯಾನು ಒಂದು ಸಟ್ ಅಂಗಡಿನ ತಂದು ಹಾಕೋದು ಅಂತ ಹಾಕೊಳ್ಳಿ ಇರ್ಬೇಕಲ್ಲ. ಜುಮ್ಕಿ ಅಂತ ತೊಗೋದಿತ್ತು ನಾವು, ಚಂದ ಅನಿಸ್ತಿತ್ತು. ಬರೀ ಇದೆಲ್ಲ ತೆಗೆದಿಡ್ತೀನಿ ರೀ. ತೆಗೆದಿಟ್ಟು ಎಲ್ಲ ಕಡೆ ಬಾಣ ಕೊಟ್ಟು ಬಂದು ರಗಡ್ ಆಯ್ತು ರೀ. ಅಂಗಡ್ಯಾಗ ಕೂತಿದ್ದೆ ರೀ ಸ್ವಲ್ಪ ಕುಂಡ್ರದ್ರಾಗ. ನಮ್ಮ ಅಕ್ಕಾರು ತಂಗಿಯಾರು ಅಷ್ಟರು ವಿಡಿಯೋ ಕಾಲ್ ಮಾಡ್ರಿ. 5 ಜನ ಆದಿವ್ರಿ ನಾವು. 5 ಜನ ಒಮ್ಮೆ ವಿಡಿಯೋ ಕಾಲ್ದಾಗ ಮಾತಾಡ್ತೀವಿ ರೀ. ಸಡನ್ಲಿ ಒಂದು ಸ್ವಲ್ಪ ಮತ್ತೆ ಮೂಡ್ ಔಟ್ ಆಗಿಬಿಡ್ತಾರೆ. ನನಗೆ ಒಮ್ಮೆ ಖುಷಿ ತಡ್ಕೊಳಕ್ಕಾಗ್ತಾ ಇಲ್ಲ ರೀ. ಒಮ್ಮೆ ಒಮ್ಮೆ ಕಾಲ್ ಜಾಯಿಂಟ್ ಮಾಡಿಬಿಟ್ಟಾರ. ನಮ್ಮ ತಂಗಿ ಮಾತಾಡಕತ್ತಾನ ರೀ. ಸ್ವಲ್ಪ BP ಹಚ್ಚೋ ಕಡಿಮೆ ಆದಂಗಾಗಿ ಮುಖ ಮತ್ತೆ ಒಂಥರ ಆದಂಗೆ ಆಗಕತ್ರಿ. ಅಲ್ಲಿ ನೀರು ಕುಡಿದೆ, ಆ ನೀರು ಕುಡಿದ್ರ ಮೇಲೆ ಕಡಿಮೆ ಆಗ್ತಿದ್ದಿಲ್ಲ. ಒಂದು ಸ್ವಲ್ಪ ಎಲ್ಲರೂ ಭಯಕತ್ರಿ. ಹಿಂಗೆ ಶಾಕ್ ತೊಗೊಂಡೇ ಹಿಂಗೆ ಆರಾಮ್ ತಪ್ಪಿಸ್ಕೋತೀನಿ ನೋಡಿ. ನೀ ಯಾಕೆ ತೊಗೋತಿ ಆತ ಭಯಕತ್ರಿ ಅವ್ರು. ನಾನೇನು ಬೇಕಾತ್ಲೆ ತೊಗೋತೀನಿ ನೋಡಿ. ಸಡನ್ಲಿ ನಿಮ್ಮ ಮುಂದೆ ಮುಂದೆ ಆತನಲ್ಲ, ಅವ್ರಿಗೆ ನಂಬಕ್ಕಾಗಲಿಲ್ಲ. ನನಗೆ ಈ ಥರ ಕಾಯಿಲೆ ಐತೆ ಅನ್ನೋದ್ರಿ. ನಿಮ್ಮ ಮುಂದೆ ಆಯ್ತಲ್ಲ, ನಾನು ಬೇಕಾತ್ಲೆ ಮಾಡ್ತೀನಿ ಅಂತ ಎಷ್ಟೋ ಥರ ಅನ್ಕೋತೀರ ನೋಡ್ರಿ. ಫ್ಯಾಮಿಲಿಗೂ ನಮ್ಮ ಅಕ್ಕ ತಂಗಿಯರ ಹತ್ತಿದ್ರು ಬೇಕಾತ್ಲೇನ ಮಾಡ್ಕೋತಾಳೇನೋ, ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಅನ್ನೋದು ರೀ. ಅವ್ರ ಮುಂದೆ ಮುಂದೆ ಆತ್ರಲೆ ಯಾಕೆ ಆಗ್ತೈತೆ ಅನ್ನೋದು ಅವರು ಅರ್ಥ ಮಾಡ್ಕೊಂಡ್ರು ನೋಡ್ರಿ. ಯಾಕೆ ಹಿಂಗೆ ಸುಮ್ಮನೆ ಹಿಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡವಾ, ಆರಾಮಿರು ಅಂತ ಎಲ್ಲರೂ ಮಾತಾಡ್ರಿ. ಎಷ್ಟೊತ್ತನ ರೀ 8 ಗಂಟೆ ಆಗಿ 7:15 ಹಚ್ಚಿದವ್ರಿ. ರಾತ್ರಿ 9:15 ತನಕ ವಿಡಿಯೋ ಕಾಲ್ದಾಗ ಅಷ್ಟರು ಜಾಯಿಂಟ್ ಕಾಲ್ ಕೊಟ್ರ ರೀ. 3 ಪಾಯಿಂಟ್ ಚಾರ್ಜ್ ಉಳಿತ್ರಿ. ಅಲ್ಲಿವರೆಗೆ ವಿಡಿಯೋ ಕಾಲ್ದಾಗ ಮಾತಾಡ್ರಿ ರಗಡಾಯ್ತು. ಎಲ್ಲರೂ ಖುಷಿ ನೋಡ್ರಿ. ಅವ್ರ ಹುಡುಗರೆಲ್ಲ ಮಗಲು ಕೂತ್ ಮಾತಾಡಕತ್ರಿ. ನನ್ನ ಮಕ್ಕಳದ್ದು ಒಂಥರ ಮತ್ತೆ ಮೈಂಡ್ ಹೋಗ್ಬಿಡ್ತ್ರಿ. ಹೋಗೋಣ ಶಾಕ್ ಆದಂಗಾಗಿ BP ಇದು ಆಗಕತ್ತು ಭಯಕತ್ಬಿಟ್ರಿ ನಮ್ಮ ಮನೆಯವ್ರು. ಹಿಂಗೆ ಮಾಡ್ಕೋತಾ ನೋಡ್ರಿ ವಿಡಿಯೋ. ಈಗ ನೀವು ಮಾತಾಡಕತ್ರಿ ಅದನ್ನೂ ತಡ್ಕೊಳ್ಳೋದಾಗೋದಿಲ್ಲ. ಇವ್ರಿಗೆ ಏನು ಮಾಡಿದ್ರು ಏನಾತ್ರ. ನಮ್ಮ ಅತ್ತಿನೂ ಕೂತಿದ್ರೆ ಅಲ್ಲಿ, ಅವರು ಬೇಯಾಕತ್ರು, ಅಷ್ಟರು ಬೇಯಾಕತ್ರಿ. ನಾನೇನು ಬೇಕತ್ ಮಾಡ್ಕೋತೀನಿ ನೋಡ್ರಲ್ಲ. ನಿಮ್ಮ ಮುಂದೆನೇ ಆಗ್ತೈತೆ. ನಾರೇ ಏನು ಮಾಡಬೇಕು ಅಂತ ಖುಷಿ. ನಮ್ಮ ತಂಗಿ ಬೇಯಾಕತ್ತ ಖುಷಿ ತಡ್ಕೊಳಕ್ಕಾಗಂಗಿಲ್ಲ. ನಿನಗೆ ದುಃಖ ತಡ್ಕೊಳಕ್ಕಾಗೋದಿಲ್ಲ. ನಾರ್ಮಲ್ ಇರುತ್ತಪ್ಪ, ಯಾವುದನ್ನು ಜಾಸ್ತಿ ತಲೆಗೆ ಹಚ್ಕೋಬೇಡ ಅಂತೇಳಿ ಬೇಯಾಕತ್ಬಿಟ್ರಿ. ನೀರು ಕುಡಿದ್ರಿ. 2-3 ಗ್ಲಾಸ್ ನೀರು ಕುಡ್ದೆ ರೀ. ಗುಲಾಬ್ ಜಾಮೂನ್ ತಿಂದೆ. ಸ್ವಲ್ಪ ದೇವ್ರಿಗೆ ಹೋಗಿ ಬಂದಿದ್ದು ಕರ್ಚಿಕಾಯಿ ತಿಂದೆ. ಅವರು ವಿಡಿಯೋ ಕಾಲ್ದಾಗನ ಎಲ್ಲ ನಮ್ಮ ಅಕ್ಕನ ಗಂಡುಗಳದು ಎಲ್ಲರೂ ಅನ್ನಕತ್ರು. ಊಟ ಮಾಡಕತ್ತಾಳಾಕಿ ಅಲ್ಲೇ ಅಂಗಡ್ಯಾಗನ ಬುತ್ತಿ ಓದಾತ ಹಂಗೆ ಅನ್ಕೊಳಕತ್ರಿ ಅವ್ರು. ನಾನು ಯಾಕೆ ನನಗೆ ಹಿಂಗೆ ಆಗಕತ್ತ, ನನ್ನ ಏನಾರೇ ಮರೆಸ್ಬೇಕತ್ತೆ, ಗಂಟ್ಲ ಇದು ಆದಂಗೆ ಆಗ್ತೈತೆ ಮಾಮ ಅಂತ ಅನ್ನತ್ಯ. ಟೆನ್ಷನ್ ಮಾಡ್ಕೋಬೇಡ್ರಿ ಅಂತ ನಮ್ಮ ಅಕ್ಕನ ಗಂಡ ಅನ್ನಕತ್ರಿ ಬಾಂಬೆದಾಗಿದ್ದವರು. ನಾನೇನು ಬೇಕಾತ್ಲೆ ಮಾಡ್ಕೋತೀನಿ. ನಿಮ್ಮ ಮುಂದೆ ಮುಂದೆ ಆಯ್ತಲ್ಲ ತನ್ನಕತ್ತೆ ಅನ್ನತನ ಅಷ್ಟರು ಅಕ್ಕಾರ ಬೇಯಾಕತ್ಬಿಟ್ರಿ. ಬೈಲಾಕತ್ತನ ಹಾಗೆ ಮಾತಾಡ್ಕೋತನ ಮನೆಗೆ ಬಂದಿವ್ರಿ. ನಮ್ಮ ಅಕ್ಕನ ಮಗ ಇನ್ನೂ ಇಡಾಕತ್ತೇ ಇಲ್ರಿ. ದಿನ 5 ಜನ 8ಕ್ಕೆ ಟೈಮಿಂಗ್ ತಗೋರಿ. 5 ಜನ ಮಾತಾಡಕತ್ತೀನಿ ಅಂತ ವಿಡಿಯೋ ಕಾಲ್ದಾಗನ. ನಿಮ್ಗೆ ಆರಾಮಾಗ್ತೈತೆ ರೀ ಕಾಕು ಅನ್ನಕತ್ತ. ಆರಾಮಾಗಲಿಪ್ಪ ನಿಮ್ಮ ಇದ್ರದಿಂದ ಹಚ್ಚುತ್ತೆ ಬರ್ರಿ ಫೋನ್ ಅಂದ್ಯಾರ. ಹೌದಿಲ್ರಿ, ಹಚ್ಚುತ್ತೆ ಬರಪ್ಪ. ನಾನೇನೋ ಬೇಕತ್ಲೆ ಮಾಡ್ಕೊಳಂಗಿಲ್ಲ. ಯಾವುದೋ ಒಂದು ಕೂತ್ರುಂಬ್ರಿ ತಲೆಯಾಗ ಹಂಗೆ ಬರ್ತೈತಿ. ನಾರೇ ಏನು ಮಾಡಬೇಕು ಅದನ್ನು ಮರಿಬೇಕಂತ ನಾ ಮಾಡಿರ್ತೀನಿ. ಕರೆ ಯಾವುದೂ ಜಾಸ್ತಿ ತೊಗೊಳಂಗಿಲ್ಲ ಅಂದ್ರೆ ನನಗೆ ಹಿಂಗೆ ಆಗ್ತೈತಲ್ಲ. ಇದು ಯಾವ್ದು ಕಾಯಿಲೆ ಅನ್ನೋದಾಗ ಗೊತ್ತಾಗವಲ್ತು. ಮತ್ತು ನಮ್ಮ ತಂಗಿ ಅನ್ನಕತ್ತರು, ಮೊನ್ನೆ ತೋರಿಸ್ಕೊಂಡು ಬಂದಿದ್ವಿ ಅಡ್ಡಾಡಿ ದವಾಖಾನೆ ಎಲ್ಲ. ಇದು ಎಂಥದ್ರೆ ಬಂದು ಸೇರ್ಕೋತಾನ ತಾಕಿ ಅನ್ನಕತ್ತಾರೆ. ಅವ್ರ ಮಾಮಾಗ ಮತ್ತು ಹೊಳ್ಳಿ ವಿಡಿಯೋ ಕಾಲ್ ಬಂದ್ ಮಾಡ್ರಿ. ನಮ್ಮ ಮನೆಯವ್ರು ಮತ್ತು ಕಾಲ್ ಹಾಗೆ ನಾರ್ಮಲ್ ಕಾಲ್ ಮಾಡಿ ಮತ್ತೆ ಕೇಳಾಕತ್ತಾರೆ, ಹಿಂಗೆ ಯಾಕೆ ಆಗಕತ್ತೈತಿ ಮಮ್ಮ ಆಕಿಗೆ ಅಂತೇಳಿ ಅಂದಾರೆ. ನೀವು ನೋಡಿದ್ರಲ್ವ, ನಿಮ್ಮ ಮುಂದನ ಆಯಿತು. ನಾರೇ ಏನು ಹೇಳಬೇಕು. ಆಕಿದ್ದು ಜಡ್ಡನ ಏನು ನಕ್ಕೋತ್ ಮಾತಾಡ್ಕೋತಾನ ಹಂಗೆ ಆಗ್ತಾಳೆ. ಮತ್ತು ಏನು ಮಾಡಬೇಕು. ನಾವರಿ ಎಷ್ಟು ಕೇರ್ ಮಾಡಬೇಕು. ಒಂದೊಂದು ಟೈಮ್ದಾಗ ಇರ್ತೀವಿ, ಒಂದೊಂದು ಟೈಮ್ದಾಗ ಇರಂಗಿಲ್ಲ. ಹೆಚ್ಚ ಕಡಿಮೆ ಮಾಡ್ಕೊಂಡು ಅಂದ್ರೆ ಏನು ಮಾಡೋದು. ನೀವು ಒಂದು ಸ್ವಲ್ಪ ಬುದ್ಧಿ ಹೇಳ್ರಿ ಅಂತ ಅನ್ನಕತ್ತಾರೆ ನನಗರೆ. ಅವರು ಮಾತಾಡ್ದೊಂಥರ ಖುಷಿ ಒಳಗೆ ನನ್ನ ಮಕ್ಕಳು ನೆನಪು ಮಾಡ್ಕೊಂಡು ಅದೊಂಥರ ಸಂಕಟ ಆಗಾಕತ್ರಿ. ಮರ್ತೇರಿ ಮತ್ತು ನಮ್ಮ ಅಕ್ಕನ ಮಗಳದು ಮಾತಾಡಕತ್ರಿ. ಅವ್ರು ಚಂದ ಮಾತಾಡಕತ್ರಿ. ನಮ್ಮ ತಂಗಿ ಮಗ ಅವ ಡ್ಯಾನ್ಸ್ ಮಾಡೋದು ವಿಡಿಯೋ ಕಾಲ್ದಾಗ. ಅವ ಸಣ್ಣವ ಅವನಿಗೆ ಇದು ಮಾಡೋದು ಮಾಡಾಕತ್ತಾನ. ಮರೆತು ಸ್ವಲ್ಪ ನಾರ್ಮಲಾಗಿ ಮತ್ತೆ ಮಾತಾಡಿ ಮನೆಗೆ ಬಂದು ಮನೆಯಾಗಿಂದ ಪೂಜೆ ಮಾಡಿದ್ದಿಲ್ಲ ಸ್ನೇಹಿತರೆ. ಹಾಗೆ ಅಂಗಡಿದಿಂದ ಬರೋಣ ಇದು ಸಂತಿದಿಂದ ಬರೋಣ ಅಂಗಡಿಯಾಗ ಪೂಜೆ ಮಾಡಿದ್ದಿಲ್ಲ ನಮ್ಮ ಮನೆಯವರು. ಬಾಣ ನೈವೇದ್ಯ ತೊಗೊಂಡು ಹೋಗಿ ಕಾಯಿ ಒಡೆದು ಹನುಮಪ್ಪಗೆ ಬಾಣ ಕೊಟ್ಟು ಆಡುಗಳ ಕಟ್ಟಿದ್ರಿ ಅಲ್ಲೊಂದು ಇಲ್ಲೊಂದ.
ಅವನಷ್ಟು ಬಿಚ್ಚಿ ಮತ್ತು ವಿಡಿಯೋ ನಾನು ಲೈವ್ ಬರ್ಬೇಕಂತ ಮಾಡಿದ್ದೆ ಸ್ನೇಹಿತರೆ. ಮಧ್ಯಾಹ್ನದಾಗೂ ಆಗಲಿಲ್ಲ, ಸಂಜೆ ಆದ್ರೂ ಲೈವ್ ಬರ್ಬೇಕಂತ ಹಿಂಗೆ ಟೈಮ್ ಕೊಟ್ಟಿನ ಬರ್ಬೇಕು ಅನ್ನೋದ್ರಾಗ ವಿಡಿಯೋ ಕಾಲ್ ಮಾಡಿದ್ರೆ ಅದ್ರೊಳಗೆ ಟೈಮ್ ಹೋಗ್ಬಿಡ್ತು ನೋಡ್ರಿ. ಇವತ್ತು ಭಾಳ ಖುಷಿ ಆಯ್ತು ರೀ. ಅದನ್ನು ಸ್ಕ್ರೀನ್ಶಾಟ್ ಹೊಡೆದ ಇಟ್ಕೊಂಡಿನಿ ರೀ, ಫೋಟೋ ಹಾಕ್ತೀನಿ ರೀ ನಿಮ್ಗೆ ಬೇಕಾದ್ರೆ. ಅಷ್ಟರು ಯಾವ ಥರ ಮಾತಾಡಿದ್ದ ನಮ್ಮ ಅಕ್ಕನ ಮಗ ಅನ್ನತ್ತ, ಇದನ್ನು ವಿಡಿಯೋ ಇದು ಮಾಡ್ಕೋರಿ ಕಾಕು, ಲೈವ್ ಅಲ್ಲ ವಿಡಿಯೋ ಕಾಲ್ದಂದು ಮತ್ತು ವಿಡಿಯೋದ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಕ್ರಿ ಅಂತ ಅನ್ನಕತ್ರೆ. ನನಗೆ ಬರಂಗಿಲ್ಲಪ್ಪ, ಹೆಂಗೆ ಮಾಡೋದೇನೋ ಗೊತ್ತಿಲ್ಲ ಅಂತ ನಾನು ಅಂದೆ. ನಾನು ವಿಡಿಯೋ ಮಾಡ್ಕೋತೀನಿ ಗಪ್ರಿ, ಕಳಿಸ್ತೀನಿ ಅಂತ ನಮ್ದು ಅಂದ್ರಿ. ಕಲ್ಕೋಬೇಕ್ರಿ, ಅದನ್ನು ಚಂದ ಭಾಳ ಅನಿಸ್ತೈತಿ ವಿಡಿಯೋದಾಗ ನೋಡಕ್ಕೆ. ಒಬ್ಬೊಬ್ಬರ ಫ್ಯಾಮಿಲಿ ಒಳಗೆ ದೂರ ಇದ್ದವ್ರಿಗೆ ಈ ಥರ ಮಾತಾಡಿ ನೋಡ್ಕೋತಿರ್ತಾರ ತನ್ನಕತ್ರೆ. ಅನ್ನತನ ಬಂದು ಹೋಗಪ್ಪ ತಂದೆ, ಬರ್ತೀನಿ ಕಾಕು ಅಂತ ಅನ್ನಕತ್ರಿ. ಮತ್ತು ಅವನಿಗೆ ಹೆಣ್ಣು ನೋಡೋದೈತ್ರಿ. ಅನ್ನತನ ನಾವೆಲ್ಲ ಹೆಣ್ಣು ನೋಡ್ತೀವತ್ತು ನಾವು ಅನ್ನತ್ತೀರಿ. ಇಲ್ಲ, ನಾವು ತಂಗಿಗಳು ಮದುವೆ ಮಾಡ್ಕೋತೀನಿ ನಾವು ಫೋನ್ಯಾಗ. ತಂಗಿಗಳು ಏನನ್ನವ್ರಿ, ಅಣ್ಣ ನೀವೇ ಇಬ್ಬರು ದೊಡ್ಡವ್ರದಿರಿ, ಅಣ್ಣಗಳು ಇಬ್ಬರು ನಿಮ್ದು ಮದುವೆ ಆದಿಂದ ನಾವು ಮದುವೆ ಆಗ್ತೀವತ್ತ ಅವ್ರು ಅನ್ನವ್ರೆ. ಅನ್ನತನ ಹೆಣ್ಣು ನೋಡಕ್ಕೆ ಹೋಗವ್ರನ್ನ ಹಿಂಗೆ ಆರಾಮ್ ತಪ್ಪಿಸ್ಕೊಂಡ ಕುಂಡ್ರಲಾಕತ್ತಾರು. ಹೆಣ್ಣು ಕೊಡೋರು ಹೆಂಗೆ ಕೊಡಬೇಕು, ಅತ್ತಿಗಳು ನೇಟಿರ್ಬೇಕು ಅಂದ್ರೆ ಕೊಡ್ತಾರತ್ತ ಅನ್ನಕತ್ರಿ. ಅತ್ತಿಗಳು ದಿನಕ್ಕೊಂದೊಂದು ಜಡ್ ತೊಗೊಂಡು ಬೀಳಾಕತ್ತಾರ. ನಮ್ಮ ಮಕ್ಕಳನ್ನ ಬಂದು ಕೆಲಸ ಮಾಡೋದಾಕೈತಿ. ಮತ್ತು ಹಿಂಗೆ ಮನ್ಯಾಗ ಅವ್ರು ಹೆಣ್ಣಿನ ಮನೆಯವ್ರು ಅರ್ಥ ಮಾಡ್ಕೊಂಡ್ರೆ ಏನು ಮಾಡೋದು, ನಮ್ಗೆ ಆರಾಮಾಗ್ರಿ ನೀವು ಮೊದಲೈತಿ. ಹಿಂಗೆ ಕಾಮಿಡಿ ಮಾಡಿದ್ರಿ ಅವ. ಆರಾಮಾಗ್ಯವ ಮೊದಲು, ನೀನು ಯಾಕೆ ಟೆನ್ಷನ್ ತೊಗೋತೆ ಅಂತ ಅನ್ನಕತ್ರಿ. ಆರ್ಮಿ ಅವ ಫೋನ್ ಹಚ್ಚನಪ್ಪ ತಂದೆ, ಇನ್ನೂ ಹಚ್ಚಿಲ್ಲ ಕಾಕುವ, ಒಂದು ವಾರ ಮ್ಯಾಗ ಆಯಿತು ನಮ್ಗೆ ಫೋನ ಹಚ್ಚಿಲ್ಲ ಅಂತ ಅನ್ನಕತ್ರೆ. ಎಲ್ಲಾರ್ಗಿ ಖುಷಿ. ನನಗೆ ಇವತ್ತು ನೆನಪು ಮಾಡ್ಕೊಂಡ್ರೇನಪ್ಪ, ಆರಾಮಿಲ್ದಾಗ ಯಾರೋ ಹಚ್ಚಂಗಿಲ್ಲ ಅಂತ ಅನ್ನಕತ್ತೀರಿ. ನೀವು ಯಾವಾಗ ಆರಾಮಿರ್ತೀರೋ, ಯಾವಾಗ ಆರಾಮ್ ತಪ್ಪಿಸ್ಕೋತೀರೋ ಗೊತ್ತಾಗಂಗಿಲ್ಲತ್ತ ನಾವು ಮನ್ಯಾನವ್ರು ಅನ್ನಕತ್ತ. ನೀನು ಯಾವಾಗ ಆರಾಮಿರ್ತಿ, ಯಾವಾಗ ಆರಾಮ್ ತಪ್ಪಿರ್ತಿ ಅನ್ನೋದು ಅವ್ರಿಗೇನು ಗೊತ್ತಿರ್ತೈತಿ. ಇವತ್ತು ಟೈಮ್ ಕೊಟ್ಟು ಮಾತಾಡತ್ತಾರಲ್ಲ, ಚೆನ್ನಾಗಿ ಮಾತಾಡು, ಮತ್ತೆ ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಿತ್ತು. ಅವರು ಬೇಯಾಕತ್ ಬಿಟ್ರಿ ಅವ್ರ ಮುಂದನ. ಮನುಷ್ಯಾಗ ಜಡ್ಡ ಯಾವ ಥರ ಬರ್ತೈತೆ ಅನ್ನೋದು ಯಾರಿಗೂ ಗೊತ್ತಾಗಂಗಿಲ್ಲ ರೀ. ಆದ್ರೆ ನಾವೇನು ಮಾಡ್ಕೋಬೇಕಂತ ಮಾಡ್ಕೊಂಡಿರಲ್ಲ. ಖುಷಿ ಇವತ್ತು ಇಡೀ ದಿನ ಖುಷಿಲೇ ಇದ್ದೆ. ವಿಡಿಯೋ ಕಾಲ್ ಬರೋಣ ಮತ್ತು ಮೂಡ್ ಔಟ್ ಆಫ್ ಮಾಡಿಕೊಂಡು ಟೆನ್ಷನ್ ಮಾಡ್ಕೊಂಡಾಗ ಆದರೂ ಖುಷಿಯಾಗಿ ಆತು ಕಳೆದೆ ರೀ. ಖುಷಿ ಆಯ್ತು ನನಗೆ. ಹಿಂದಿ ಕಡೆ ಎಲ್ಲರೂ ನೆನಪು ಮಾಡ್ಕೊಂಡು ಫೋನ್ ಹಚ್ಚಾರಲ್ಲ ಅನ್ನೋದು ನೋಡ್ರಿ. ಇವತ್ತಿನ ಡೇ ಹೆಂಗಿತ್ತಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆಗ್ತೈತೆ ಅನ್ಕೋತೀನಿ. ನಮ್ಮ ಫ್ಯಾಮಿಲಿ ಥರ ನೀವು ಕೂಡ ಟೈಮ್ ಕೊಟ್ಟು ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲೇ ದೂರದಲ್ಲಿದ್ದರೂ ಒಂದು ದಿನ ಆಗ್ಲಿಕ್ಕರು 2 ದಿನ ಬಿಟ್ಟಾದರೂ ಕಾಲ್ ಮಾಡಿ ಅಥವಾ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರೆ ಮನ್ಸಿಗೆ ಒಂಥರ ನೆಮ್ಮದಿ ಸಿಗ್ತೈತಿ. ಮತ್ತು ತಂದೆ ತಾಯಿನ ಯಾರೂ ಮರಿಬೇಡ್ರಿ. ಜಾಸ್ತಿ ದೂರ ಅದೀವು, ಅವ್ರೇನು ಆರಾಮಿರ್ತಾರ ತನಕ ಮರ್ಯಾಕೆ ಹೋಗ್ಬಾರ್ದು. ಅವಾಗ ಕಾಲ್ ಮಾಡಿ ಕೇಳಬೇಕು, ಆರಾಮದಿರೇನು, ಬರ್ರಿ ಹೋಗ್ರಿ ಅಂತ ಈ ಥರ ಮಾತಾಡಬೇಕು. ಬರ್ರಿ ಹೋಗ್ರಿ ಅನ್ನೋದು ನೋಡಿ. ಅವರು ಬರ್ರಿ ಅಂದ್ರೆ ಸಡನ್ಲಿ ಯಾರೂ ಬರಂಗಿಲ್ಲ. ಅದಕ್ಕೆ ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕಂದ್ರೆ ಚೆನ್ನಾಗಿ ಎಲ್ರ ಜೊತೆ ಹೊಂದ್ಕೊಂಡು ಮಾತಾಡ್ಕೋತಿರ್ಬೇಕು ನೋಡಿ. ಮಾತಾಡ್ಕೋತಿರ್ಲಿಕ್ಕಂದ್ರೆ ದೂರ ಅವರು ಫೋನ್ ಹಚ್ಲತ್ತೆ, ನಾವು ಬಿಡೋದಾಕೈತಿ, ನಾವು ಹಚ್ಲತ್ತೆ ಅವ್ರು ಬಿಡೋದಾಗ್ತೈತಿ. ಯಾರಾದರೂ ಟೈಮ್ ಕೊಟ್ಟು ಫ್ಯಾಮಿಲಿ ಜೊತೆ ಮಾತಾಡ್ಕೋತ ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಕೊಂಡ್ರೆ ಜೀವನದಾಗ ಏನೇ ಕಷ್ಟ ಬಂದ್ರೂ ಮೀರಿ ದೂರ ಆಗ್ತೈತಿ ಅನ್ನೋದು ನೋಡ್ರಿ. ಆದ್ರೆ ನಮ್ಮಂಥ ಕಾಯಿಲೆ ಅಂತೂ ಜಾಸ್ತಿ ದೂರ ಆಗಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾವುದಾದ್ರೂ ಕಾಯಿಲೆ ಇತ್ತಂದ್ರೆ ಹೋಗ್ಬೋದು ನೋಡ್ರಿ. ನಮ್ಮ ಅಕ್ಕನ ಮಕ್ಕಳು ಮಾತಾಡೋ ಖುಷಿ ಒಳಗೆ ನನ್ನ ಮಕ್ಕಳನ್ನ ಕೂಡ ಅದರಲ್ಲಿನ ಖುಷಿ ಕಂಡು ಮರ್ತೇರಿ. ಈ ಸಾಲಿ ಕಲಿಯಾಕೆ ಇಟ್ಟಿದ್ದೇವ, ಮತ್ತು ನಮ್ಮ ದೊಡ್ಡಕ್ಕ ಬೈಯಾಕತ್ತಾರ, ಸಾಲಿ ಕಲೀಲಾಕೆ ಇಟ್ಟಿರಿ, ಮತ್ತು ಕಷ್ಟ ಆಗೋದನ್ನು ಕಲೀಲಿ ಬಿಡ್ಲ, ನೀನೇ ಹಿಂಗೆ ಟೆನ್ಷನ್ ಮಾಡ್ಕೊಂಡು ಕುಂದ್ರಾಕತ್ತೆ ಅಂದ್ರೆ ಏನು ಮಾಡ್ಕೋತಿ, ಅವಕ್ಕೆ ಹೆಂಗೆ ನೆಮ್ಮದಿ ಇರ್ತೈತಿ ಸಣ್ಣ ಮಕ್ಕಳಿಗೆ ಅಂತೇಳಿ ಅನ್ನಕತ್ರಿ. ಅನ್ನತನ ಸಾಲಿ ಆಗ್ಬೇಕಾದ್ರೆ ಮಕ್ಕಳನ್ನ ದೂರ ಇಡಬೇಕಾಗ್ತೈತಿ. ಯಾಕೆ ನೀ ಇಷ್ಟು ಕಷ್ಟಪಟ್ಟನ ಕಲ್ಸಾಕತ್ತೀರಿ, ಯಾಕೆ ಅದ್ರನ್ನ ದುಃಖ ಮಾಡ್ಕೋತ ಕುಂಡಿರ್ತೀಯ? ಮಕ್ಕಳು ಒಂದು ಶಿಕ್ಷಣ ಕಲಿಯಾಕದಾರಲ್ಲ, ತಕ್ಕೊಂಡು ಆರಾಮಿರು. ನೀನು ಪುರ್ತೇಕ್ ನೀನು ಕೆಲಸ ಮಾಡಂಗಾದ್ರೆ ಮಾಡಬೇಕು, ಅಲ್ಲಾದ್ರೆ ಬಿಡಬೇಕು. ಊರ್ದ ಟೆನ್ಷನ್ ಮಾಡ್ಕೊಂಡು ಯಾಕೆ ಕುಂಡಿರ್ತೀಯತ್ತೆ ಅಷ್ಟರು ಬೇಯಾಕತ್ಬಿಟ್ರಿ. ನಾನಂತರೂ ಇನ್ನು ಜಾಸ್ತಿ ಟೆನ್ಷನ್ ಮಾಡ್ಕೋಬಾರ್ದು ಅಂದ್ಕೊಂಡೆ ನೋಡಿ. ಎಲ್ಲರ ಕಡೆನೂ ಬೇಯಿಸ್ಕೋದಾಗ್ತೈತಿ. ನಮ್ಮ ಅಣ್ಣ ಏನಾದರೂ ಈ ವಿಡಿಯೋ ನೋಡ್ದಂದ್ರೆ ನಮ್ಮ ಅಣ್ಣ ವಿಡಿಯೋ ನೋಡ್ತಂದ್ರೆ ಮತ್ತೆ ಇದೇ ಥರ ಮಾಡ್ಕೋತಿಯಲ್ಲ ನೀನು, ಮತ್ತೆ ಎಷ್ಟು ಹೇಳಿದ್ರು ನಿನಗೆ ಅರ್ಥನೇ ಆಗಂಗಿಲ್ಲ ಅಂತೇಳಿ ಬೈತಾರೆ. ಬಾ ಅಂತೇಳಿ ಇನ್ನು ಜಾಸ್ತಿ ಯಾರ ಮುಂದೆನೂ ನನ್ನ ದುಃಖ ತೋರಿಸ್ಕೋಬಾರ್ದು ಅನ್ನೋದೈತೆ ನೋಡಿರಿ. ಬೇಕಾದಷ್ಟು ಕಂಟ್ರೋಲ್ ಮಾಡ್ಕೊಂಡಿರಿ, ಅವ್ರ ಮುಂದೆ ತೋರಿಸ್ಬಾರ್ದತ್ತೆ. ಆದರೂ ಕೂಡ ಆಗಲಿಲ್ಲ. ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ನಾಳೆ ಸಿಗೋಣ ಸ್ನೇಹಿತರೆ. ನಾಳೆ ನೋಡಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಶುಕ್ರವಾರ ಅಲ್ವಾ,
ಶುಕ್ರವಾರ ದೇವಿ ಪೂಜೆ ಯಾವ ಥರ ಮಾಡಿನಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದೇ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡೋದು ಮರೆಯಕ್ಕೆ ಹೋಗಬೇಡ್ರಿ. ಕಂಟಿನ್ಯೂ ವಿಡಿಯೋ ನೋಡೋರಿಗೆ ಗೊತ್ತಿರತ್ತೆ ನನ್ನ ಜೀವನ ಹೆಂಗಿರುತ್ತೆ ಅಂತ.